ಕೋಮುಗಲಭೆ ಸೃಷ್ಟಿ ಮಾಡೋದಕ್ಕೆ, ಧರ್ಮ ಪ್ರಚೋದನೆ ಮಾಡೋದಕ್ಕೆ ಇನ್ನೊಂದು ಜಿಹಾದಿಗಳ ಗುಂಪು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬರ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಕೋಮುಗಲಭೆ ಸೃಷ್ಟಿಸಲು ಸಂಚು ನಡೆದಿದೆ. ಧರ್ಮ ಪ್ರಚೋದನೆ ನಡೆಸಿ ಯುವಕರ ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಮಸೀದಿಯೊಂದರಲ್ಲಿ ಕೋಮುಗಲಭೆ ಸೃಷ್ಟಿಸಲು ಸಂಚು ನಡೆದಿದೆ. ಪೈಗಂಬರ್ ಬಳಿಕ ಕೊನೆಯ ಪ್ರವಾದಿ ಎಂದು ಪ್ರಚೋದನೆ ಮಾಡಲಾಗ್ತಾ ಇದೆ. ಧರ್ಮವನ್ನೇ ಮುಂದಿಟ್ಟುಕೊಂಡು ಈ ಒಂದು ಕೆಲಸವನ್ನು ನಡೆಸ್ತಾ ಇದ್ದಾರೆ ಜಿಹಾದಿಗಳು. ಧರ್ಮದ ಹೆಸರಿನಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡೋದಕ್ಕೆ ಯುವಕರ ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಮಸೀದಿಯೊಂದರಲ್ಲಿ ಕೋಮುಗಲಭೆ ಸೃಷ್ಟಿಸಲು ಸಂಚು ನಡೆದಿದೆ. ಪೈಗಂಬರ್ ಬಳಿಕ ಕೊನೆಯ ಪ್ರವಾದಿ ಅಂತ ಪ್ರಚೋದನೆ ಮಾಡಲಾಗ್ತಾ ಇದೆ. ಧರ್ಮವನ್ನೇ ಮುಂದಿಟ್ಟುಕೊಂಡು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಿಹಾದಿಗಳು ಮತ್ತೆ ಸದ್ದು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇಸ್ಲಾಂ ಧರ್ಮದ ನಂಬಿಕೆಯ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಕೊನೆಯವರು ಅನ್ನುವಂಥ ನಂಬಿಕೆ ಇದೆ. ಆದರೆ ಮೊಹಮ್ಮದ್ ಪೈಗಂಬರ್ ಕೊನೆಯವರಲ್ಲ, ಅವರ ಸಂತತಿ ಇನ್ನೂ ಇದೆ. ಅವರನ್ನು ಧರ್ಮಗುರುಗಳಾಗಿ ಒಪ್ಪಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಯುವಕರ ಮೈಂಡ್ ವಾಶ್, ಕಾಫೀರರು ಅಂತ ಯುವಕರನ್ನು ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಮುಸಲ್ಮಾನ ಮುಖಂಡರಿಂದಲೇ ಬೆಂಗಳೂರಿನ ಈ ಒಂದು ಮಸೀದಿಯಲ್ಲಿ ಇಂಥ ಕೆಲಸವಾಗ್ತಾ ಇದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಸಮಾಜ ವಿದ್ರೋಹಿ ಕೆಲಸ. ಧರ್ಮದ ನಡುವೆ ವೈಷಮ್ಯವನ್ನು ಬಿತ್ತುವಂಥ ಕೆಲಸ, ಕೋಮುಗಲಭೆಯನ್ನು ಸೃಷ್ಟಿ ಮಾಡುವಂಥ ಕೆಲಸ. ಮೊಹಮ್ಮದ್ ಪೈಗಂಬರ್ ಕೊನೆಯವರಲ್ಲ, ಅವರ ಸಂತತಿ ಇನ್ನೂ ಇದೆ. ಪೈಗಂಬರನ್ನು ನಮ್ಮ ಧರ್ಮಗುರುಗಳಾಗಿ ಒಪ್ಪಿಕೊಳ್ಳಬೇಕು. ಈ ಬಗ್ಗೆ ಬೆಂಗಳೂರಿನ ಮಸೀದಿಯೊಂದರಲ್ಲಿ ಸಂಚು ನಡೆದಿತ್ತು. ಈ ಸಂಬಂಧ ಮಸೀದಿ ಒಳಗಡೆ ಧರ್ಮ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೂಗಲಾಯಿತು. ಕಾಫೀರರು ಎಂದು ಯುವಕರಿಗೆ ಮೈಂಡ್ ವಾಶ್ ಮಾಡ್ತಿದ್ದಂತಹ ತಂಡ. ಮುಸಲ್ಮಾನ ಮುಖಂಡರಿಂದಲೇ ದಾಖಲಾಯಿತು ದೂರು. ಮೊಹಮ್ಮದ್ ಪೈಗಂಬರ್ ಕೊನೆಯವರಲ್ಲ, ಅವರ ಸಂತತಿ ಇನ್ನೂ ಇದೆ. ಪೈಗಂಬರನ್ನು ನಮ್ಮ ಧರ್ಮಗುರುಗಳಾಗಿ ಒಪ್ಪಿಕೊಳ್ಳಬೇಕು. ಈ ಬಗ್ಗೆ ಬೆಂಗಳೂರಿನ ಮಸೀದಿಯೊಂದರಲ್ಲಿ ಜಿಹಾದಿಗಳ ಸಂಚು ನಡೆದಿದೆ. ಧರ್ಮ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೂಗಿಸಿದ್ದಾರೆ. ಕಾಫೀರರು ಅಂತ ಹೇಳಿ ಮೈಂಡ್ ವಾಶ್ ಮಾಡಿದ್ದಾರೆ ಯುವಕರಿಗೆ. ಇದೆಲ್ಲ ವಿಚಾರ ಬೆಂಗಳೂರಿನ ಮಸೀದಿಯೊಂದರಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿ ಮುಸಲ್ಮಾನ ಮುಖಂಡರಿಂದಲೇ ದೂರು ದಾಖಲಾಗ್ತಾ ಇದೆ. ಒಂದು ರೀತಿಯಾದಂತಹ ಧರ್ಮ ವಿದ್ರೋಹಿ ಕೆಲಸ ಇದು, ಸಮಾಜ ವಿದ್ರೋಹಿ ಕೆಲಸ. ಧರ್ಮವನ್ನು ಮುಂದಿಟ್ಟುಕೊಂಡು ಧರ್ಮಗಳ ನಡುವೆ ಕೋಮುಗಲಭೆಗಳನ್ನು ಸೃಷ್ಟಿಸಿ ವೈಷಮ್ಯವನ್ನು ಬಿತ್ತುವಂಥ ಕೆಲಸ ಜಿಹಾದಿಗಳು ಮತ್ತೆ ಬಾಲ ಬಿಚ್ಚುತ್ತಾ ಇದ್ದಾರೆ. ನಿಧಾನಕ್ಕೆ ಬೆಳಕಿಗೆ ಬರ್ತಾ ಇದೆ. ಯಾರಿಂದ ಯಾಕಾಗ್ತಾ ಇದೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಗಂಭೀರವಾಗಿ ಪರಿಗಣಿಸಿ ಇದನ್ನು ತಡೆಗಟ್ಟುವಂಥ ಕೆಲಸವಾಗಬೇಕಾಗಿದೆ. ಅದೇ ಸಮುದಾಯದ, ಅದೇ ಧರ್ಮದ ಹುಡುಗರನ್ನೇ ಮೈಂಡ್ ವಾಶ್ ಮಾಡಿ ಬೇರೆ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ದಾರೆ ಜಿಹಾದಿಗಳು. ಅವರಂತೂ ಸಮಾಜಕ್ಕೆ ಖಂಡಿತವಾಗಿಯೂ ಒಂದು ರೀತಿ ಘಾತಕ ಶಕ್ತಿಗಳಾಗಿ ಪರಿಣಮಿಸಿಬಿಡ್ತವೆ. ಏನು ಬೇಕಾದರೂ ಆಗಬಹುದು ಅವರುಗಳಿಂದ. ಹೀಗಾಗಿ ಅಂಥ ತಯಾರಿಯಲ್ಲಿ ಈ ಜಿಹಾದಿಗಳು ಒಂದು ಮಸೀದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಧರ್ಮ ಪ್ರಚೋದನೆ ನಡೆಸುವಂಥದ್ದು, ಧರ್ಮ ವಿರೋಧಿ ಘೋಷಣೆಗಳನ್ನು ಕೂಗಿಸುವಂಥದ್ದು, ಅವರುಗಳನ್ನು ಕರೆಸಿ ನಿಮಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹಣದ ಆಮಿಷವನ್ನು ಒಡ್ಡಿ ಜೀವನ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತೀವಿ ಹೀಗೆಲ್ಲ ಹೇಳಿಕೊಂಡು ಅವರನ್ನು ಮೈಂಡ್ ವಾಶ್ ಮಾಡಿ ಪ್ರಚೋದನೆ ಮಾಡೋದು. ಪೈಗಂಬರರ ಬಳಿಕ ಅವರಷ್ಟೇ ಪ್ರಭಾವ ವ್ಯಕ್ತಿ ಇದ್ದಾನೆ. ಪಡೆಗಾವ್ ಔರಂಗಾಬಾದ್ನಲ್ಲಿರುವವರು ನಮ್ಮ ಗುರುಗಳು. ಶಕೀಲ್ ಬಿನ್ ಹನೀಫ್ ಎಂಬಾತ ನಮಗೆಲ್ಲ ಗುರುಗಳಂತೆ. ಇವರೇ ಪ್ರವಾದಿಗಳ ಬಳಿಕ ಮುಸಲ್ಮಾನರ ಗುರುಗಳಂತೆ. ಹುಡುಗರನ್ನು ಕರೆ ತಂದರೆ ಜೀವನ ಮಾಡಲು ಅನುಕೂಲ ಮಾಡಿಕೊಡ್ತೇವೆ. ಹೀಗೆ ಮುಸ್ಲಿಂ ಹುಡುಗರನ್ನು ಕರೆ ತಂದು ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಮುಸ್ಲಿಮೇತರರನ್ನು ಕಾಫೀರರು ಎಂದು ಬಿಂಬಿಸಿ ಭಾಷಣಗಳನ್ನು ಮಾಡಲಾಗ್ತಾ ಇದೆ. ಉಗ್ರವಾದಕ್ಕೆ ರೀತಿಯಲ್ಲಿ ಯುವಕರಿಗೆ ಪ್ರಚೋದನೆ ಕೊಡಲಾಗ್ತಾ ಇದೆ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೈಗಂಬರ್ ಬಳಿಕ ಅವರಷ್ಟೇ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದಾನೆ. ಅವರ ಹೆಸರು ಪಡೆಗಾವ್ ಔರಂಗಾಬಾದ್ನಲ್ಲಿರುವಂಥವರು. ಅವರು ನಮ್ಮ ಗುರುಗಳು.
ಶಕೀಲ್ ಬಿನ್ ಹನೀಫ್ ಅಂತ ಅವರ ಹೆಸರು. ಅವರೇ ನಮ್ಮ ಧರ್ಮಗುರುಗಳು. ಪ್ರವಾದಿ ಬಳಿಕ ಇವರು ಅವರಷ್ಟೇ ಶಕ್ತಿಶಾಲಿಯಾಗಿದ್ದಾರೆ, ಇವರನ್ನು ಧರ್ಮಗುರುಗಳಂತೆ ನಾವು ನಂಬಬೇಕು ಅಂತೆಲ್ಲ ಇವರ ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಹುಡುಗರನ್ನು ಕರೆಸೋದು, ಅವರಿಗೆ ಹಣದ ಆಮಿಷ ತೋರಿಸೋದು, ಅವರಿಗೆ ಜೀವನ ಮಾಡೋದಕ್ಕೆ ನಾವು ರೂಪಿಸ್ಕೊಡ್ತೀವಿ ಅಂತೆಲ್ಲ ಆಸೆಗಳನ್ನು ತೋರಿಸೋದು, ಹೀಗೆ ಮತ್ತು ಮುಸ್ಲಿಮರ ಹೊರತು ಮಿಕ್ಕವರೆಲ್ಲರೂ ಕೂಡ ಕಾಫೀರರು ಅಂತ ಬಿಂಬಿಸಿ ಟೆರರಿಸಮ್, ಉಗ್ರವಾದಕ್ಕೆ ಒಂದು ರೀತಿಯಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಹುಡುಗರನ್ನು. ಈ ವಿಚಾರವಾಗಿ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಹಾದಿಗಳು ಮತ್ತೆ ಬಾಲ ಬಿಚ್ಚಿದ್ದಾರೆ. ಅವರನ್ನು ಸದೆಬಡಿಯುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಮತ್ತೆ ಬೆಂಗಳೂರಿನಲ್ಲಿ ಜಿಹಾದಿಗಳು ಬಾಲ ಬಿಚ್ಚಿದ್ದಾರೆ. ಒಂದು ಮಸೀದಿಯಲ್ಲಿ ಉಗ್ರವಾದಕ್ಕೆ ತಯಾರಿ ನಡೆಸ್ತಾ ಇರುವಂಥ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಏನೆಲ್ಲ ಆಗ್ತಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ? ಈಗಾಗಲೇ ಇನ್ನು 10 ರಿಂದ 15 ಜನ ಯುವಕರನ್ನ ಕರೆತಂದರೆ ನಿಮಗೆ ಇಂತಿಷ್ಟು ಹಣವನ್ನ ನೀಡ್ತೀನಿ ಅಂತ ಹೇಳಿ ಆಮಿಷವನ್ನ ಒಡ್ಡಿ ಆ ಯುವಕರನ್ನ ಕರೆತಂದು ಮೈಂಡ್ ವಾಶ್ ಮಾಡುವಂತಹ ಒಂದು ಕೆಲಸಗಳು ಕೂಡ ನಡೀತಾ ಇದೆ. ಈ ಹಿಂದೆ ಸಾಕಷ್ಟು ಈ ರೀತಿಯಾದಂತಹ ಒಂದು ಸರ್ಕಲ್ ಗಳನ್ನ ಇದನ್ನ ಮಾಡಿ, ಅಂದ್ರೆ ಹುಡುಗರನ್ನ ಗುಂಪು ಸೇರಿಸಿ ನಂತರ ಅಲ್ಲಿ ಧರ್ಮ ಪ್ರಚೋದನೆ ಮಾಡುವಂತಹ ಮುಖಾಂತರ ಒಂದು ರೀತಿಯಲ್ಲಿ ಹಿಂದೂಗಳನ್ನ ಅಂದ್ರೆ ಮುಸ್ಲಿಮೇತರ ವ್ಯಕ್ತಿಗಳನ್ನ ಕಾಫಿರರು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿ ಅವರನ್ನ ಮೈಂಡ್ ವಾಶ್ ಮಾಡುವಂಥದ್ದು, ಅಂದ್ರೆ ಧರ್ಮ ವಿರೋಧಿ ಕೆಲಸಗಳನ್ನು, ಅಂದ್ರೆ ಧರ್ಮ ಪ್ರಚಾರದ ಮುಖಾಂತರ ಧರ್ಮ ವಿರೋಧಿ ಕೆಲಸಗಳನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಜ್ಜನ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು, ಅಂದ್ರೆ ಅದು ಕೂಡ ಮಸೀದಿಯ ಒಂದು ನೂರಾನಿ ಮಸೀದಿ ಅನ್ನುವಂತಹ ಒಂದು ಮಸೀದಿ ಏನಿದೆ ಆ ಭಾಗದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿರುವಂತದ್ದು. ಅಂದ್ರೆ ಈ ಹಿಂದೆ ಅವರ ಧರ್ಮ ಗುರುಗಳಾದಂತಹ ಪೈಗಂಬರ್ ಏನಿದೆ ಅವರ ಸಂತತಿ ಇನ್ನೂ ಕೂಡ ಇದೆ. ಅವರು ಔರಂಗಾಬಾದ್ ನಲ್ಲಿ ಇನ್ನೂ ಕೂಡ ಇದ್ದಾರೆ. ಹೀಗಾಗಿ ಅವರನ್ನ ಗುರುಗಳು ಅಂತ ಹೇಳಿ ನಾವು ಒಪ್ಕೊಳ್ಬೇಕು. ಹೀಗಾಗಿ ಅವರ ಫಾಲೋವರ್ಸ್ಗಾಗಿ ಮತ್ತು ಇಲ್ಲಿ ನಡೀತಾ ಇರುವಂತಹ ಮುಸ್ಲಿಮ್ಸ್ ವಿರೋಧಿ ಕಾರ್ಯಾಚರಣೆ ಮಾಡುವಂತಹ ಒಂದು ವ್ಯಕ್ತಿಗಳಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರಚೋದನೆಯನ್ನ ನಡೆಸಿ ಎರಡು ಧರ್ಮದ ನಡುವೆ ಒಂದು ಸಂಘರ್ಷ ಮಾಡುವಂತಹ ಒಂದು ಯತ್ನವನ್ನ ಮಾಡ್ತಾ ಇದ್ರು. ಈಗಾಗಲೇ ಸದ್ಯ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.